ಮಕ್ಳೇ, FA1 ಅಲ್ಲಿ 15+ ಮಾರ್ಕ್ಸ್ ತಗೋಬೇಕಾ? ಬಿಟ್ಟೆ ನೀವು 20/20 ತಗೋತೀರಾ, ಅಥವಾ ನಿಮ್ಗೆ 25 ಮಾರ್ಕ್ಸ್ಗೂ ತಗೊಂಡ್ರು ಔಟ್ ಆಫ್ ಔಟ್ ತಗೋಬೇಕು ಅಂತಂದ್ರೆ, ಆ ತರ ಆದ್ರೂ ನೀವು ಆಂಬಿಷನ್ ಇಟ್ಕೊಂಡಿದ್ರೆ, ಸೊ ಯು ಮಸ್ಟ್ ಸಾಲ್ವ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ವಿಚ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ದಿಸ್ PDF. ಓಕೆ, ನಿಮ್ ಸ್ಕೂಲಲ್ಲಿ ಎಷ್ಟು ಮಾರ್ಕ್ಸ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ? 40 ಮಾರ್ಕ್ಸ್ಗಾ? 40/40 ಬೇಕಾ? 35+ ಬೇಕಾ? ಅಥವಾ 25 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರಾ? ಔಟ್ ಆಫ್ ಔಟ್ ಬೇಕಾ? ಅಲ್ಲೂ ಏನ್ ಸ್ಕೋರ್ ಇದೆಯೋ ನಿಮ್ಗೆ ಫಸ್ಟ್ ಸ್ಕೂಲಲ್ಲಿ ಎಷ್ಟಕ್ಕೆ ಪೇಪರ್ ಕಂಡಕ್ಟ್ ಮಾಡ್ತಿದೆ ಅಂತ ಒಂದ್ಸರಿ ಮೆನ್ಷನ್ ಮಾಡಿ. ಅಂಡ್ ನಿಮ್ಮ ಟಾರ್ಗೆಟ್ ಸ್ಕೋರ್ ಅನ್ನು ಕೂಡ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಟಾರ್ಗೆಟ್ ಸ್ಕೋರ್ ಏನೇ ಇರಲಿ ಅದನ್ನ ನಾನು ರೀಚ್ ಮಾಡಿಸ್ತೀನಿ. ಯಾಕಂದ್ರೆ ಅದ್ರ ಸೀಕ್ರೆಟ್ ಈ PDF ಅಲ್ಲಿ ಇದೆ. ಖಂಡಿತ ಹೇಳ್ತೀನಿ, ಒಂದೊಂದು ಕ್ವೆಶನ್ ವೆಲ್ ಕ್ರಾಫ್ಟೆಡ್ ಕ್ವೆಶನ್, ರಿಪೀಟೆಡ್ ಕ್ವೆಶನ್, ಪ್ರೀವಿಯಸ್ ಇಯರ್ ಕ್ವೆಶನ್. ಈ ಕ್ವೆಶನ್ಸ್ ಬರ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ ನೀವು ನನಗೆ ಚಾಕ್ಲೇಟ್ ಕೊಡ್ಬೇಡಿ ಆಯ್ತಾ? ಈ ಕ್ವೆಶನ್ ಖಂಡಿತ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಈ ವೆರೈಟಿ ಕ್ವೆಶನ್ಸ್ ರೀ, ತುಂಬಾ ವೆರೈಟಿ ಕ್ವೆಶನ್ಸ್. ನೀವು ಇಲ್ಲಿ ನಂಬರ್ಸ್ ಚೇಂಜ್ ಆಗ್ಬೋದು, ಮ್ಯಾಥ್ಸ್ ಅಲ್ಲಿ ನಂಬರ್ ಚೇಂಜ್ ಆಗಲ್ವಾ? ನಂಬರ್ಸ್ ಚೇಂಜ್ ಆಗ್ಬೋದು, ಆದ್ರೆ ಕೇಳುವ ವರ್ಡಿಂಗ್ಸ್ ಚೇಂಜ್ ಆಗಲ್ಲ ಮಕ್ಕಳೇ. ನಂಬರ್ ಚೇಂಜ್ ಆಗ್ಬೋದು, ಕೇಳುವ ವರ್ಡಿಂಗ್ಸ್ ಚೇಂಜ್ ಆಗಲ್ಲ. ಈ ಎಲ್ಲಾ ಕ್ವೆಶನ್ಸ್ ಚೂಸ್ ಮಾಡಿರುವಂತ ಕ್ವೆಶನ್ಸ್ ರೀ ಇವು. ಒಂದೊಂದು ಕ್ವೆಶನ್ ನಾನು ಪಿಕ್ ಮಾಡಿದೀನಿ, ಇಂಪಾರ್ಟೆಂಟ್ ಕ್ವೆಶನ್ಸ್ನೆಲ್ಲ ಪಿಕ್ ಮಾಡಿದೀನಿ. ನೆನಪಿರ್ಲಿ, ಈ ತರ ಗ್ರಾಫ್ ಕ್ವೆಶನ್ಸ್ ಮಾತ್ರ ಮರಿಬೇಡಿ. ಕೆಟ್ಟ ಡೇಂಜರ್ ಕ್ವೆಶನ್ ಇದು, ಪಕ್ಕ ಬರುತ್ತಾದ್ರೆ ಎಕ್ಸಾಮ್ ಅಲ್ಲಿ. ಸೊ ಮರಿಬಾರ್ದು ಇವೆಲ್ಲ ಕ್ವೆಶನ್ಸ್ ಸಾಲ್ವ್ ಮಾಡೋದು. ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ದ ಪಾಲಿನಾಮಿಯಲ್ ನೋಡ್ರಿ, ಇದೇನಿದೆಯಲ್ಲ ಆಲ್ಫಾ ಬೀಟಾ ವ್ಯಾಲ್ಯೂಸ್ ಮೇಲೆ ಝೀರೋಸ್ ಕಂಡಿಡಿದು, ಡಿಗ್ರಿ ಏನು ಕ್ವೆಶನ್, ಇವೆಲ್ಲ ತರ ಕ್ವೆಶನ್ ನಿಮ್ಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಆಮೇಲೆ ಫ್ಯಾಕ್ಟರೈಸೇಷನ್ ಮಾಡೋದು ಕ್ವೆಶನ್ ನೋಡ್ರಿ, ಝೀರೋಸ್ ಕಂಡು ಹಿಡಿಯೋದು, ವೆರಿಫಿಕೇಶನ್ ಆಫ್ ದ ರಿಲೇಶನ್ಶಿಪ್. ಈ ಕ್ವೆಶನ್ಸ್ ನಿಮಗ್ ಬರ್ಲಿಲ್ಲ ಅಂದ್ರೆ ಹೇಳಿ ನನ್ಗೆ ಎಕ್ಸಾಮ್ಗೆ. ಯಾರ್ಯಾರು ನಮ್ಮ ಬ್ಯಾಚ್ ಅಲ್ಲಿ ಜಾಯಿನ್ ಆಗಿದ್ದೀರಲ್ಲ, ಆ ಬ್ಯಾಚ್ ಅಲ್ಲಿ ಯಾರ್ಯಾರು ನೀವು ನನ್ನ ಕ್ಲಾಸ್ ಅನ್ನು ಅಟೆಂಡ್ ಆಗಿದ್ದೀರೋ, ಯಾರ್ಯಾರು ನಮ್ಮ DPP ಸಾಲ್ವ್ ಮಾಡಿದಿರೋ, ಯಾರ್ಯಾರು ನಮ್ಮ ಟೆಸ್ಟ್ ಪೇಪರ್ ಸಾಲ್ವ್ ಮಾಡಿದಿರೋ, ನೀವು ಖಂಡಿತ ನಿಮ್ಮ FA1 ನಲ್ಲಿ ಔಟ್ ಆಫ್ ಔಟ್ ತಗೋತೀರಾ, ಗ್ಯಾರಂಟಿ. ಪಕ್ಕಾ ಹೇಳ್ತೀನಿ. ಎಕ್ಸಸೈಸ್ ಕ್ವೆಶನ್ಸ್ ಅಂತೀರಾ, PYQs ಅಂತೀರಾ, ಎಲ್ಲಾ ಕಡೆಯಿಂದನೂ ಕ್ವೆಶನ್ಸ್ ಬಂದಿದೆ. ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್, ವೆರೈಟಿ ಕ್ವೆಶನ್ಸ್ ನ ಸಾಲ್ವ್ ಮಾಡಿಸಿದೀನಿ. ತಂದಿದ್ದು ಎಲ್ಲಾ ಕ್ವೆಶನ್ಸ್ ಇಲ್ಲಿದೆ ನೋಡಿ. ಈ ಕ್ವೆಶನ್, ಈ ತರ ಕ್ವೆಶನ್ ಕೂಡ ಕನ್ಫ್ಯೂಸ್ ಮಾಡಕಂತ ಕೊಡ್ತಾರೆ, ಆದ್ರೆ ಈಸಿ ಕ್ವೆಶನ್ ಇದು ಕೂಡ. ನೀವು ಈಸಿನೇ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ನಾನು ನಿಮ್ಗೆ ಎಲ್ಲಿ ಹೇಳ್ಕೊಡ್ತೀನಿ. ಇದಕ್ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ, ಯಾಕೆ ಸಿಗಲ್ಲ? ಆದ್ರೆ ಅದಕ್ಕೂ ಮುಂಚೆ ನೀವು ಪ್ರಯತ್ನ ಮಾಡ್ಬೇಕಲ್ಲ. ಇದೆಲ್ಲ PDF ನಾವು ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಎಲ್ಲಿ ಸಿಗುತ್ತಪ್ಪ ಈ PDF ಎಲ್ಲಿ ಸಿಗುತ್ತೆ? ಎಲ್ಲಾ ವೆರೈಟಿ ಕ್ವೆಶನ್ಸ್ ಒಂದಂತಲ್ಲ, ಎಲಿಮಿನೇಷನ್ ಮೆಥಡ್ ಅಂತೀರಾ, ವರ್ಡ್ ಪ್ರಾಬ್ಲಮ್ಸ್ ಅಂತೀರಾ, ಗ್ರಾಫ್ ಕ್ವೆಶನ್ಸ್ ಅಂತೀರಾ, ಎಲ್ಲಾ ವೆರೈಟಿ ಕ್ವೆಶನ್ಸ್ ನಿಮಗೆ ಈ PDF ಅಲ್ಲಿ ನಾನು ಆಡ್ ಮಾಡಿದ್ದೀನಿ. ಈ PDF ನಿಮ್ಗೆ ಎಲ್ಲಿ ಸಿಗುತ್ತೆ? ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಈ PDF ನಿಮಗ್ ಬೇಕಾದ್ರೆ ಫಸ್ಟ್ ಕಾಮೆಂಟ್ ಅಲ್ಲಿ ಬರೀರಿ, PDF ಅಂತ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, FA1 PDF ಅಂತ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನೀವೆಲ್ರು. ಸೊ ಈ PDF ನಾನು ನಿಮ್ಗೆ ಕೊಡಿಸ್ತೇನೆ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಲಿಂಕ್ ಎಲ್ಲಿದೆ? ಯೂಟ್ಯೂಬ್ ಬಯೋದಲ್ಲಿ ಸಿಗುತ್ತೆ. ಅದೇ ರೀತಿ ನೀವು ಇದೇ ವಿಡಿಯೋ ಕೆಳಗಡೆ FA1 PDF ಅಂತ ಏನಾದ್ರು ಟೈಪ್ ಮಾಡಿದ್ರೆ, ಇದ್ರದ್ದು ನೋಟ್ಸ್ ನಿಮಗ್ ಬೇಕು, ಸಾಲ್ಡ್ ನೋಟ್ಸ್ ಕೂಡ ಬೇಕು ಅಂತಂದ್ರೆ ಮೆನ್ಷನ್ ಮಾಡಿ, ನಾವು ನಿಮಗೆ ಶೇರ್ ಮಾಡ್ತೀವಿ. ಇದನ್ನ ಈ PDF ನಿಮಗೆ ತಲುಪಿಸ್ತೀವಿ, ಆಯ್ತಾ? ಸೊ ಇದನ್ನ ನೀವಷ್ಟೇ ನೋಡೋದಲ್ಲ, ನಿಮ್ ಫ್ರೆಂಡ್ಸ್ಗೂ ಹೇಳ್ಬೇಕಾದ್ರೆ ನೋಡಿ ಈ ತರ ಎಲ್ಲ ಕ್ವೆಶನ್ಸ್ ಕೊಡ್ತಾ ಇದಾರೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ, ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ. ನಮ್ ಹುಡುಗರು ಖಂಡಿತ ಇಂಪ್ರೂವ್ ಆಗ್ತಿರಲ್ವೋ? ಹೇಳಿ ನೋಡುವ. ಐ ವಿಲ್ ಇಂಪ್ರೂವ್ ಮ್ಯಾಮ್ ಅಂತ ಹೇಳಿ. ನನ್ ಜೊತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ? ಐ ವಿಲ್ ಸ್ಟಡಿ ವಿತ್ ಯು ಮ್ಯಾಮ್ ಅಂತ ಹೇಳಿ. ಸೊ ಎಲ್ರು ರೆಡಿ ಆಗಿ ನಿಮ್ಮ ಫಸ್ಟ್ FA1 ಆಫ್ SSLC 2027 ಬೋರ್ಡ್ಸ್, ನೀವು SLC 2027 ಅಲ್ಲಿ ಬೋರ್ಡ್ಸ್ ಬರೀತಾ ಇದ್ದೀರಾ. ಅಕಾಡೆಮಿಕ್ ಇಯರ್ 2026-2027 ಸ್ಟೂಡೆಂಟ್ಸ್ ನೀವು. ಆರ್ ಯು ರೆಡಿ ಫಾರ್ ಯುವರ್ FA1 ಎಕ್ಸಾಮ್? ರೆಡಿ ಫಾರ್ FA1 ಎಕ್ಸಾಮ್ ಅಂತ ಬರೀರಿ ಕಾಮೆಂಟ್ ಅಲ್ಲಿ. ಬಟ್ ಬಿಫೋರ್ ದಟ್ ಯು ಮಸ್ಟ್ ಸಾಲ್ವ್ ದೀಸ್ ಕ್ವೆಶನ್ಸ್. ಇದ್ರ ಸೊಲ್ಯೂಷನ್ ಕೂಡ ಸಿಗುತ್ತೆ ನಿಮ್ಗೆ ನಮ್ಮ ಹತ್ರನೇ. ಓಕೆ ಮಕ್ಳೇ,
ರೈಟ್? ಮೇಕ್ ಶೋರ್ ನಾನು ಕೇಳಿದ್ದನ್ನ ಕಾಮೆಂಟ್ ಅಲ್ಲಿ ಬರೀರಿ. ಓಕೆ, ಸೊ ಸಿ ಯು ಇನ್ ದ ಕ್ಲಾಸ್. ಟೇಕ್ ಕೇರ್ ಅಂಡ್ ಗುಡ್ ಲಕ್.